ಫಿಲಂ ಫೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಒಂದು ಸ್ಟೇಟ್ಮೆಂಟ್ ಹಲವು ವಿವಾದಗಳಿಗೆ ಕಾರಣ ಮಾಡಿಕೊಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶಕರು ನಿರ್ಮಾಪಕರಾಗಿರುವಂತಹ ಟಿ.ಎಸ್. ನಾಗಾಭರಣ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ನಿಮಗೆ ಈ ಸಲದ ಫೆಸ್ಟಿವಲ್ ಎಷ್ಟು ತೃಪ್ತಿದಾಯಕ ಅಂತ ಅನಿಸ್ತಿದೆ ಸರ್? ಇವತ್ತು ತಾನೇ ನಾನು ಬಂದಿದ್ದೀನಿ. ನಿನ್ನೆಯಿಂದ ಪ್ರಾರಂಭ ಆಗಿದೆ. ಯಾವುದೇ ಒಂದು ಫಿಲ್ಮ್ ಫೆಸ್ಟಿವಲ್ ತನ್ನ ಕೊನೆಯ ಕ್ಷಣಗಳನ್ನು ಕಂಡಾಗ ಮಾತ್ರ ಅದು ಎಷ್ಟರ ಮಟ್ಟಿಗೆ ಯಶಸ್ಸಾಗಿದೆ ಅಥವಾ ಯಶಸ್ಸಿನ ಹಾದಿಯಲ್ಲಿದೆಯಾ ಮತ್ತು ಯಾವ ರೀತಿಯ ಬದಲಾವಣೆಗಳನ್ನು ಅದು ಕಂಡುಕೊಂಡಿದೆ ಅಂತ ಹೇಳೋಕ್ಕೆ ಸಾಧ್ಯ. ಈಗಾಗಲೇ ಕಣ್ಣಿಗೆ ಕಾಣೋ ಹಾಗೆ ಎಂದಿನಂತೆ ಇನ್ನೊಂದು ಫೆಸ್ಟಿವಲ್ ಪ್ರಾರಂಭ ಆಗಿದೆ ಅನ್ನೋದು ಬಿಟ್ಟರೆ ಫಿಲ್ಮ್ ಸೆಲೆಕ್ಷನ್ಸ್ ಚೆನ್ನಾಗಿದೆ. ಅದನ್ನು ಈಗಾಗಲೇ ನಮ್ಮ ಸ್ನೇಹಿತರೆಲ್ಲ ಹೇಳ್ತಿದ್ದಾರೆ, ಭಾಳ ಒಳ್ಳೆ ಫಿಲ್ಮ್ಗಳು ಬಂದಿದೆ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನೋಡ್ತಿರುವ ಕ್ರೌಡ್ ಇದೆಯಲ್ಲ, ಅದರಲ್ಲಿ ಯಂಗರ್ ಜನ್ರೇಷನ್ ಭಾಳಷ್ಟು ಜನ ಬರ್ತಾ ಇದ್ದಾರೆ. ಇದು ನಿಜವಾಗಿಯೂ ಸಕಾರಾತ್ಮಕವಾದಂತಹ ಬೆಳವಣಿಗೆ. ಕನ್ನಡ ಚಲನಚಿತ್ರರಂಗಕ್ಕೆ ಬೇಕಾದಂತಹ ಯುವ ಪಡೆ ಏನಿದೆ ಅದು ಸಾಧ್ಯ ಆಗೋದು ನಮ್ಮಲ್ಲಿ ಫಿಲ್ಮ್ ಇನ್ಸ್ಟಿಟ್ಯೂಟ್ಗಳಿಲ್ಲ. ನಮ್ಮಲ್ಲಿ ಸಿನಿಮಾನ ಹೇಳಿಕೊಡೋದು, ಅದರ ಶಿಕ್ಷಣದಲ್ಲಿ ಸಿನಿಮಾ ಇಲ್ಲ. ಅಕಾಡೆಮಿಯವರು ಮಾಡಬೇಕಾದಂಥ ಬಹಳ ಮುಖ್ಯವಾದ ಕೆಲಸ ಶಿಕ್ಷಣದಲ್ಲಿ ಸಿನಿಮಾದಲ್ಲಿ ಶಿಕ್ಷಣ. ಅದನ್ನು ಈ ಒಂದು ಫೆಸ್ಟಿವಲ್ನ ಮುಖಾಂತರ ನಾವು ಅದನ್ನು ಪ್ರಚಾರ ಮಾಡಬೇಕಷ್ಟೇ. ಸರ್, ಫಿಲಂ ಫೆಸ್ಟಿವಲ್ ನಿನ್ನೆ ಅಷ್ಟು ಆರಂಭ ಆಗಿದೆ. ಬಟ್ ಉದ್ಘಾಟನೆ ಸಮಾರಂಭದಲ್ಲೇ ಡಿ.ಕೆ.ಶಿ ಅವರ ಒಂದು ಸ್ಟೇಟ್ಮೆಂಟ್ ಹಲವು ವಾದ ವಿವಾದಗಳಿಗೆ ಕಾರಣ ಆಗ್ತಾ ಇದೆ. ಸರ್, ನಿಮ್ಮ ಒಪಿನಿಯನ್ ಏನು ಸರ್ ಇದೆ? ಏನೋ ಪಾಪ ಹೇಳಿಬಿಟ್ಟಿದ್ದಾರೆ. ಪಾಪ ಹೇಳಿದ್ದಾಗೋಯ್ತು, ಅದರ ಬಗ್ಗೆ ಚರ್ಚೆ ಮಾಡಿ ಏನು ಪ್ರಯೋಜನ? ಅದನ್ನು ಅವ್ರು ಸಮರ್ಥಿಸ್ಕೊಂಡಾಯ್ತು, ಹೇಳಿದ್ದಾಯ್ತು. ಅದನ್ನು ಚರ್ಚೆ ಮಾಡಿ ಏನು ಪ್ರಯೋಜನ? ಸರ್, ಆ ವೇದಿಕೆಯಲ್ಲಿ ಆ ರೀತಿ ಹೇಳಿದ್ದು ನಿಮಗೆ ಏನು ಅನ್ಸುತ್ತೆ ಸರ್? ಈಗ ಪರ್ಸನಲಿ ನೀವು ಇದನ್ನು ಯಾವ ಥರ ತಗೋತೀರಾ ಅಂತ? ನನಗೆ ಪರ್ಸನಲಿ ಅದು ತಪ್ಪು ಅನ್ಸುತ್ತೆ ಅಷ್ಟೇ. ಆ ರೀತಿ ಮಾತಾಡಿದ ತಪ್ಪು. ಮೊದಲನೇದಾಗಿ ಸಿನಿಮಾ ಒಂದು ಸಾಂಸ್ಕೃತಿಕ ಮಾಧ್ಯಮ, ಸಾಂಸ್ಕೃತಿಕ ರಾಯಭಾರಿಗಳು ನಾವು. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಒಂದು ಮನಸ್ಸಿಂದ ಇನ್ನೊಂದು ಮನಸ್ಸಿಗೆ ನಾವು ಸಂಸ್ಕಾರಗಳನ್ನು ಅಳವಡಿಸೋದಕ್ಕೆ ಕೊಡ್ತಾ ಹೋಗ್ತೇವೆ. ಇಂಥ ಸಾಂಸ್ಕೃತಿಕ ರಾಯಭಾರತ್ವವನ್ನು ಹೊಂದಿರುವ ಸಿನಿಮಾದ ಬಗ್ಗೆ ಎಲ್ಲರೂ ಒಂದು ರೀತಿ ಅದನ್ನು ಬಹಳ ಕೀಳಾಗಿ ನೋಡ್ತಾರೆ. ಲಾಸ್ಟ್ ಪ್ರಿಯಾರಿಟಿನಲ್ಲಿ ಇಡ್ತಾರೆ. ಯಾಕೆಂದರೆ ಅದರಲ್ಲಿ ದುಡ್ಡು ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ರಿಯೇಟಿವ್ ಸೃಜನಶೀಲತೆ ಜಾಸ್ತಿ ಇರೋದು. ನಮ್ಮಲ್ಲಿ ಎಲ್ಲರೂ ದುಡ್ಡಿನ ಬಗ್ಗೆ ಮಾತಾಡ್ತಾರೆ, ಈಗ ಸೃಜನಶೀಲತೆ ಬಗ್ಗೆ ಮಾತಾಡೋಲ್ಲ. ಆ ಕಾರಣಗಳಿಂದಾಗಿ ದುಡ್ಡಿನ ಹಿಂದೆ ಹೋಗುವ ಜನ ಜಾಸ್ತಿ. ಭಾಳಷ್ಟು ಜನ ಸಿನಿಮಾದಲ್ಲಿ ದುಡ್ಡು ಮಾಡ್ತೇವೆ ಅಂತ ಬರ್ತಾರೆ, ಒಳ್ಳೆ ಸಿನಿಮಾ ಮಾಡ್ತೀವಿ ಅಂತ ಬರೋಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಸಿನಿಮಾ ಇವತ್ತು ವ್ಯಾಪಾರ ಅನ್ನೋದಾಗಿದೆ. ಎಲ್ಲಿ ದುಡ್ಡಿದೆಯೋ ಅಲ್ಲಿ ಎಲ್ಲ ರೀತಿಯ ವ್ಯಕ್ತಿಗಳು ಇರ್ತಾರೆ. ಸೊ ಆ ರೀತಿಯಲ್ಲಿರುವಾಗ ದುಡ್ಡನ್ನೇ ನಂಬಿರುವ ಒಂದು ದೊಡ್ಡ ಬಳಗಕ್ಕೆ ಯಾವ ರೀತಿ ಅದು ರಿಯಾಕ್ಟ್ ಆಗಿರ್ಬೋದು, ಸಂಸ್ಕೃತಿಯ ಯಾವ ಸಂಸ್ಕಾರ ಇರಬಹುದು. ಸಿನಿಮಾ ವ್ಯಾಪಾರಕ್ಕೆ ಇಳಿಯೋದು ಬೇರೆ, ಸಿನಿಮಾ ಮಾಡೋದು ಬೇರೆ. ಸಿನಿಮಾ ಮಾಡೋರಿಗೆ ಅದರ ಕಂಟೆಂಟ್ ಬಗ್ಗೆ ಮತ್ತು ನಾನು ಏನನ್ನು ಜನರಿಗೆ ಕೊಡ್ತಾ ಇದ್ದೇನೆ ಅನ್ನೋದರ ಬಗ್ಗೆ ಕಾಳಜಿ ಇರಬೇಕು. ಅಣ್ಣ ಅವರು ಇರೋವರೆಗೂ ಇದ್ದಂಥ ಕನ್ನಡ ಇಂಡಸ್ಟ್ರಿ, ಅಣ್ಣ ಅವರ ನಂತರದ ಕನ್ನಡ ಇಂಡಸ್ಟ್ರಿಯನ್ನು ನೀವು ತುಲನೆ ಮಾಡಿದ್ರೆ ಆಗ ನಿಮಗೆ ಗೊತ್ತಾಗುತ್ತೆ ಯಾವ ವ್ಯಾಲ್ಯೂಗಳನ್ನು ಅದು ಕೊಡ್ತಾ ಇದೆ ಅನ್ನೋದು ಗೊತ್ತು. ನಿಮ್ಮ ಮಾತನ್ನೇ ಮುಂದುವರಿಸಿ ಹೇಳೋದಾದ್ರೆ, ಅಣ್ಣವರು ಇದ್ದಂಥ ಸಂದರ್ಭದಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಂಥ ಸಂದರ್ಭದಲ್ಲಿ ಅವರ ಒಂದು ಕೂಗಿಗೆ ಎಲ್ಲರೂ ಜೊತೆಯಾಗಿರ್ತಿದ್ರು. ಆ ತದನಂತರ ದಿನಗಳಲ್ಲಿ ಅಂಬರೀಶ್ ಸರ್ಗಳು ಏನೇ ಒಂದು ಮೀಟಿಂಗ್ ಆಗಿರ್ಬೋದು ಅಥವಾ ಹೋರಾಟ ಆಗಿರ್ಬೋದು, ಏನದಕ್ಕೂ ಕರೆ ಕೊಟ್ಟರೆ ಎಲ್ಲರೂ ಕೂಡ ಜೊತೆಯಾಗಿ ನಿಲ್ತಾ ಇದ್ರು. ಬಟ್ ಇತ್ತೀಚಿನ ಬೆಳವಣಿಗೆಯನ್ನ ನೋಡಿದ್ರೆ ಯಾವ ಸ್ಟಾರ್ಗಳು ಒಂದೇ ವೇದಿಕೆಯಲ್ಲಿ ಕಾಣಿಸಲ್ಲ, ಯಾರು ಕೂಡ ಒಂದೇ ಹೋರಾಟದಲ್ಲಿ ಭಾಗಿಯಾಗಲ್ಲ. ನಾಯಕತ್ವದ ಕೊರತೆ ಕಾಡ್ತಾ ಇದೆಯಾ ಸರ್ ಕನ್ನಡ ಚಿತ್ರರಂಗಕ್ಕೆ? ಅದೇನು ರಾಜಕೀಯ ಪಕ್ಷನೇನ್ರಿ? ಸಿನಿಮಾ ಇಂಡಸ್ಟ್ರಿ ಅಂದ್ರೆ ರಾಜಕೀಯ ಪಕ್ಷನ ಅಲ್ವಾ? ಯಾಕೆ ನಾಯಕ ಬೇಕು? ಒಳ್ಳೆ ಯೋಚನೆಗಳು ಬೇಕು. ಪ್ರತಿಯೊಬ್ಬನೂ ಆ ಯೋಚನೆಯನ್ನು ಸಮರ್ಥಿಸಿಕೊಂಡು ಕೆಲಸ ಮಾಡಬೇಕು ಅಷ್ಟೇ. ಒಳ್ಳೆ ಸಿನಿಮಾಗಳನ್ನ ಮಾಡ್ರಿ, ಅದ್ಭುತವಾದಂತಹ ಟೆಕ್ನಿಕಲಿ ಫಾರ್ವರ್ಡ್ ಇವತ್ತು ಬಳಸುವಂಥ ಎಲ್ಲ ಏರ್ಗಳನ್ನ ಬಳಸಿ ಒಳ್ಳೆ ಸಿನಿಮಾ ಮಾಡಿ, ಅದಕ್ಕೆ ಸಂಬಂಧಪಟ್ಟಾಗ ಎಲ್ರಿಗೂ ಸಪೋರ್ಟ್ ಮಾಡಿ. ಈಗ ನಾನೊಂದು ಸಿನಿಮಾ ಮಾಡಬೇಕು ಅಂತ 3-4 ವರ್ಷದಿಂದ ಓದಾಡ್ತಾ ಇದ್ದೀನಿ, ನಿರ್ಮಾಪಕನೇ ಸಿಗ್ತಾ ಇಲ್ಲ. ಅಂದರೆ ಲೆಕ್ಕ ಹಾಕಿ ಹೇಗೆ ನಮ್ಮ ಇಂಡಸ್ಟ್ರಿ ಬರಡಾಗ್ತಾ ಇದೆ ಅಂತ. ಅದಕ್ಕೆ ನಾಯಕತ್ವ ಇಟ್ಕೊಂಡು ಏನದನ್ನು ಪಕ್ಷ ಕಟ್ತೀರಾ? ಚಳುವಳಿ ಮಾಡಕ್ಕೆ ಹೋಗ್ತೀರಾ? ಚಳುವಳಿ ಪಕ್ಷ ಇವ್ಯಾವುದು ಸೈದ್ಧಾಂತಿಕವಾಗಿ ಕೂಡ ಸಿನಿಮಾ ರಂಗದಲ್ಲಿ ಉಳಿಯೋಲ್ಲ. ಕಾರಣ ಸಿನಿಮಾ ಉಳಿಯೋದು ಜನರಿಂದ ಮಾತ್ರ. ಅದಕ್ಕಾಗಿ ಅಣ್ಣವರು ಹೇಳ್ತಾ ಇದ್ದ ಮಾತು ಅಭಿಮಾನಿ ಬಳಗದ ಬಗ್ಗೆ.
ಇವರನ್ನು ಅನ್ನದಾತರು ಅಂತ ಇದ್ದರು, ಅವರನ್ನು ಅನ್ನದಾತರು ಅಂತ ಇದ್ದರು. ಸೊ ಅಭಿಮಾನಿಗಳ ಜೊತೆಯಲ್ಲೇ ಬೆಳೆಯೋದು. ನೀವು ಇದ್ದಕ್ಕಿದ್ದಾಗೆ ಸುಮ್ಮನೆ ಯಾವುದೋ 100 ಕೋಟಿ ಸಿನಿಮಾ ಅಂತ ಹೇಳಿ 100 ಕೋಟಿ ಕವರ್ ಮಾಡೋಕ್ಕಾಗತ್ತಾ? ಅವೆಲ್ಲ ಆಗಲ್ಲ. ಅಥವಾ ಈ ಸಿನಿಮಾ ನೀವು ನೋಡಿ ಅಂತ ಎಲ್ಲಾನು ಎಳ್ಕೊಂಬಂದು ಬೊಟ್ಟು ಏನೋ ಗಿಲ್ಟ್ ಎಲ್ಲ ಟೈಟ್ ಮಾಡಿ ಪ್ರೇಕ್ಷಕರನ್ನ ಒಳಗಡೆ ಕರ್ಕೊಂಬರಕ್ಕಾಗತ್ತಾ? ಯಾರನ್ನೂ ಇವತ್ತು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಸರ್, ಯಾಕೆ ಹಂಗಿದ್ರೆ ಯಾಕೆ ಕನ್ನಡ ಚಿತ್ರದ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದಿದೆ? ಯಾಕಂದ್ರೆ ನಾವು ಗಮನಿಸಬೇಕು. ಅದನ್ನ ಹೇಳಿ, ಅದನ್ನು ನೀವು ಅರ್ಥೈಸಿ, ಪ್ರೇಕ್ಷಕರು ಹೇಳಿ ಏನೆಲ್ಲಿ ಕೊರತೆ ಇದೆ ಅಂತ ಲಿಸ್ಟ್ ಮಾಡಿ, ಯಾಕೆ ಈ ಕೊರತೆಗಳಿದೆ ಅಂತ ಹೇಳಿ, 15 ವರ್ಷಗಳಿಂದ ಹೇಗಿತ್ತು ಅಂತ ಹೇಳಿ, ಈಗ ಯಾಕೆ ಹೀಗಾಗಿದೆ ಅಂತ ಹೇಳಿ. ಡಿಜಿಟಲ್ ಎರಾ ಬಂದ ಮೇಲೆ ಎಲ್ಲರೂ ಸರ್ವಜ್ಞರು, ಎಲ್ಲರೂ ತಮಗಿಷ್ಟ ಬಂದದ್ದನ್ನು ಮಾಡಬಲ್ಲರು. ಅವರಿಗೆ ಕಲಿಕೆ ಬೇಕಾಗಿಲ್ಲ, ಸಿದ್ಧತೆ ಬೇಕಾಗಿಲ್ಲ, ಸಿನಿಮಾಗಳಾಗ್ತಾ ಇರಬೇಕು. ಇದೇ ಮೂಲ ಕಾರಣ. ನೀವು ಯಾರನ್ನೇ ಕೇಳಿ, ಸರ್ ನಾನು ಒಂದು ಫಿಲ್ಮ್ ಮಾಡಿದ್ದೀನಿ ಸರ್, ನಾನು ಟ್ರೈಲರ್ ನೋಡಿ ಸರ್ ಅಂತಾರೆ. ಇಲ್ಲ ನಾನು ಆಲ್ರೆಡಿ ಆ್ಯಕ್ಟ್ ಮಾಡಿದ್ದೀನಿ ಸರ್, 3ನೇ ಸಿನಿಮಾ ಸರ್ ಅಂತಾರೆ. ಎಷ್ಟು ಸಲೀಸಾಗಿದೆ ಅಂತ. ಓಪನ್ ಅಪ್ ಆಯಿತು, ಆದರೆ ಓಪನ್ ಅಪ್ ಆಗಿದ್ದನ್ನು ಬಳಸಿಕೊಳ್ಳುವ ಕ್ರಮ ಇದೆಯಲ್ಲ, ಅದು ಸರಿಯಾಗಲಿಲ್ಲ. ಅದಕ್ಕೊಂದು ಶೈಕ್ಷಣಿಕವಾದ ಸಿದ್ಧತೆ ಬೇಕು, ಒಂದು ಶೈಕ್ಷಣಿಕವಾದಂಥ ಪರಿಶ್ರಮ ಬೇಕು. ಅದನ್ನು ಅಕಾಡೆಮಿ ಮಾಡಬೇಕು. ಅಕಾಡೆಮಿ ಆ ರೀತಿಯ ವರ್ಕ್ಶಾಪ್ಗಳನ್ನು, ಚಿಂತನಗೋಷ್ಠಿಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನರನ್ನು ಸೇರಿಸಿ ಚಿಂತನ ಮಂಥನ ಮಾಡಿ ವರ್ಕ್ಶಾಪ್ಗಳನ್ನ ಮಾಡಿ ಹೊಸಬರನ್ನ ತಯಾರು ಮಾಡ್ತಾ ಹೋಗಬೇಕು. ಅದನ್ನು ನಾವು ಮಾಡಿದ್ವಿ. 2009ರಲ್ಲಿ ನಾನಿದ್ದಾಗ ಸುಮಾರು 50 ವರ್ಕ್ಶಾಪ್ಗಳನ್ನ ಮಾಡಿಸಿದ್ದೀನಿ. ಆವಾಗ ಬಂದಂಥ ಬೆಳ್ಳಿ ಹೆಜ್ಜೆ, ಬೆಳ್ಳಿ ಬೆಳಗು, ಬೆಳ್ಳಿ ಸಾಕ್ಷಿ ಇವುಗಳಿಂದ ಬಂದಂಥ ಹುಡುಗರು ಇವತ್ತಿಗೂ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಇನ್ನೊಂದು ವಿಚಾರ ಸರ್, ಈಗ ಸಿನಿಮಾ ಎಲ್ಲ ರೆಡಿ ಆಗುತ್ತೆ ಸರ್, ಕಂಟೆಂಟು ಇದೆ, ಎಲ್ಲನೂ ಇದೆ, ಬಟ್ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ. ಬರೀ ಕನ್ನಡ ಸಿನಿಮಾಗಳಿಗೆ ಇತ್ತೀಚೆಗೆ ಬಿಸ್ನೆಸ್ಗಳು ಯಾವುದು ಓಪನ್ ಅಪ್ ಆಗ್ತಾ ಇಲ್ಲ. ಅದೇ ನಾವು ತೆಲುಗುಗೆ ಹೋಗ್ಲಿ, ತಮಿಳಿಗೆ ಹೋಗ್ಲಿ, ಸಿನಿಮಾಗಳು ಸೇಲ್ ಆಗ್ತಾ ಇದೆ OTTಗೆ. ಅದು ಯಾಕೆ ಆಗ್ತಾ ಇಲ್ಲ, ಏನು ಆಗ್ತಾ ಇದೆ ಅಂತ? ಯಾರಿದ್ದಾರೆ ಅಲ್ಲಿ? OTTಗಳ ಓನರ್ಗಳು ಯಾರು? OTTಯ CEO ಯಾರು? ನಮ್ಮರು ಯಾರು ಇದ್ದಾರೆ ಅಲ್ಲಿ? ನಮ್ಮ ಇಂಡಸ್ಟ್ರಿಯಲಿಸ್ಟು, ನಮ್ಮ ರಾಜಕೀಯ ಮುಖಂಡರು ಒಬ್ಬೊಬ್ಬರು 1000 ಕೋಟಿ, 2000 ಕೋಟಿ, 3000 ಕೋಟಿಯ ಓನರ್ಗಳಿದಾರಲ್ಲ. ಒಂದು OTT ಕನ್ನಡಕ್ಕೆ ಮೀಸಲಾಗಿ ಕನ್ನಡದವ್ರನ್ನೇ ಕೂಡಿಸಿ ಕನ್ನಡದ ಇದನ್ನೇ ಮಾಡಿದ್ರೆ ಅದಾಗ್ಬೋದು. ನಾವು ಬೇರೆಯವರ ಪರಾವಲಂಬಿಗಳಾಗಿ ಕೆಲಸ ಮಾಡ್ತಾ ಇದ್ದೀವಿ. ಬೇರೆಯವರ ಒಂದು ರೀತಿಯ ಅವರ ಕೊಡೋ ಭಿಕ್ಷೆಗಾಗಿ ಕಾಯ್ತಾ ಇರ್ತೀವಿ. ಬಹಳ ಮುಖ್ಯವಾಗಿ ನಿಮ್ಮ ಯಾವ ಚಾನೆಲ್ಗಳು ನಮ್ಮದಲ್ಲ, ಯಾವ TV ಚಾನೆಲ್ಗಳು ನಮ್ಮವಲ್ಲ. ಕೆಲವು ನ್ಯೂಸ್ ಚಾನೆಲ್ಗಳನ್ನ ಬಿಟ್ಟರೆ ಉಳಿದದ್ದೆಲ್ಲ ಬೇರೆಯವರದು. ಓನರ್ಗಳು ಬೇರೆ, CEOಗಳು ಬೇರೆ, ಅವರ ಅಜೆಂಡಾಗಳು ಬೇರೆ. ಸೇಮ್ ಥಿಂಗ್ ಇಲ್ಲೂ ಅದೇ ಆಗುತ್ತೆ. ಕನ್ನಡದ ಒಟ್ಟಾರೆ ಇಂಡಸ್ಟ್ರಿಯಸ್ ಮನಸ್ಸುಗಳು ಕೆಲಸ ಮಾಡಿಲ್ಲ. ಕನ್ನಡ ಸಿನಿಮಾ ಕೆಲಸ ಮಾಡಿಲ್ಲ ಅಲ್ಲ. ಇಲ್ಲದಿದ್ರೆ ನಿಮಗೆ 100 ಕೋಟಿ ಲಾಸ್ಟ್ ಇಯರ್ ಒಂದು 2 ಸಿನಿಮಾ ಕಲೆಕ್ಟ್ ಮಾಡ್ತಾ ಇತ್ತಾ? ಅದು ಇಲ್ವಲ್ಲ. ಮಾಡಿದ್ಯಲ್ಲ ಹಾಗಾದ್ರೆ? ಯಾವುದೋ ಒಂದು ಸಿನಿಮಾ ಹೌದು, ಒಂದಾದರೂ ಮಾಡಿದೆಯಲ್ಲ. ಅದೆಲ್ಲ ಪ್ರಶ್ನೆ. ಸುಮ್ಮನೆ ಕೌರವರ ಹಾಗೆ 100 ಮಕ್ಕಳನ್ನ ಹೆರೋದಕ್ಕಿಂತ ಪಾಂಡವರಾಗಿ 5 ಮಕ್ಕಳು ಸತ್ಯವನ್ನು ಹೇಳುವಂಥವು, ನ್ಯಾಯದಿಂದ ನಡೆಯುವಂಥದ್ದು, ಧರ್ಮದಿಂದ ನಡೆಯುವಂಥದ್ದು ಇದ್ದಾಗ ಅದು ಎಲ್ಲವೂ ಸರಿಯಾಗ್ತದೆ. ಸರ್, ಇನ್ನೊಂದು ವಿಚಾರ, ಈ ಫಿಲಂ ಫೆಸ್ಟಿವಲ್ಗೆ ಸಂಬಂಧಪಟ್ಟಂತೆ ಶುರುವಿಂದಲೇ ಒಂದಿಷ್ಟು ಗೊಂದಲಗಳಿತ್ತು ಸರ್. ಅಂದರೆ ಸರಿಯಾಗಿ ಕನ್ವೆ ಆಗ್ತಾ ಇಲ್ಲ. ಇದರ ಜೊತೆಗೆ ಸಿನಿಮಾದು ಇದು ಫಿಲಂ ಫೆಸ್ಟಿವಲ್ ಹೈಕೋರ್ಟ್ ಮೆಟ್ಟಿಲೇರಿತ್ತು ಒಂದಿಷ್ಟು ವಿಚಾರಗಳು. ಸೊ ಇದನ್ನೆಲ್ಲ ಗಮನಿಸಿದಾಗ ಈ ಸಲದ ಫಿಲ್ಮಿ ಫೆಸ್ಟ್ ಅಲ್ಲಿ ತುಂಬಾ ಜನಕ್ಕೆ ಅಸಮಾಧಾನ ಇದೆ ಸರ್. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನಗೆ ಮೊದಲನೇದಾಗಿ ಯಾವುದೇ ಫಿಲ್ಮ್ ಫೆಸ್ಟಿವಲ್ ಇಟ್ಸ್ ಎ ಯೂನಿವರ್ಸಿಟಿ ಫಾರ್ ಮೀ. ಯಾವುದೇ ಫಿಲ್ಮ್ ಫೆಸ್ಟಿವಲ್ ಅದೊಂದು ವಿಶ್ವವಿದ್ಯಾಲಯ ಇದ್ದ ಹಾಗೆ. ನಾನೊಬ್ಬ ಸಿನಿಮಾದ ವಿದ್ಯಾರ್ಥಿ. ಹಾಗಾಗಿ ನಾನು ಇಲ್ಲಿ ಬಂದಿರೋದು ವಿದ್ಯಾರ್ಥಿಯಾಗಿ ಇನ್ನಷ್ಟು ಸಿನಿಮಾಗಳನ್ನ ನೋಡೋಣ, ಅದರಿಂದ ಕಲಿಯೋಣ ಅಂತ. ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ಅದು ಇವತ್ತು ಮಾಡಿಕೊಟ್ಟಿದ್ದಲ್ಲ, ಅವತ್ತೇ ಮಾಡಿಕೊಟ್ಟಿದೆ. ಅಂದಿನ ಸರ್ಕಾರ ಇದನ್ನು ಶುರು ಮಾಡಿದಾಗಿಂದ ನಾವು ಇದನ್ನು ಬಳಸ್ಕೋತಾ ಹೋಗ್ತಾ ಇದ್ದೇವೆ. ಕನ್ನಡ ಇಂಡಸ್ಟ್ರಿ ಇದನ್ನು ಬಳಸ್ಕೋಬೇಕು, ಅದರ ಮುಖಾಂತರ ಬೆಳಿಬೇಕು. ಆದರೆ ಈ ಬಳಕೆ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಆ ರೀತಿಯಲ್ಲಿ ಯಾರು ಅದನ್ನು ಬಳಸ್ತಾ ಇದ್ದಾರೆ, ಯಾವ ರೀತಿ ಇದಕ್ಕೆ ಪ್ರಿಪ್ರೇಷನ್ ಮಾಡ್ತೀವಿ. ಲಾಸ್ಟ್ 3 ಮಂತ್ಸ್ ಇದ್ದಾಗ ಪ್ರಿಪ್ರೇಷನ್ ಅಲ್ಲ. ಅದಕ್ಕೋಸ್ಕರ ಒಂದು ಸಪರೇಟ್ ಡೈರೆಕ್ಟರೇಟ್ ಆಗಬೇಕು. ಫೆಸ್ಟಿವಲ್ಗೆ ಒಂದು ಸಪರೇಟ್ ಡೈರೆಕ್ಟರೇಟ್ ಆಗಬೇಕು. ಈ ಪ್ರಪೋಸಲ್ ನಾನಿದ್ದಾಗಲೇ ಕೊಟ್ಟಿದ್ದೇನೆ. ಯಾಕಾಗಿಲ್ಲ ಅಂದರೆ ಇದನ್ನು ಅಷ್ಟು ಗಂಭೀರವಾಗಿ ತಗೊಂಡಿಲ್ಲ ಅಂತ ನಾನು ಹೇಳ್ತಾರೆ. ಗಂಭೀರವಾಗಿ ತಗೋಬೇಕು. ಸಿನಿಮಾ ಒಂದು ಗಂಭೀರವಾದಂಥ ಮಾಧ್ಯಮ.
ಅದನ್ನು ತೊಗೊಂಡಾಗ ಮಾತ್ರ ಇದು ಆಗೋಕ್ಕೆ ಸಾಧ್ಯ. ಅದಾಗ್ಬಿಟ್ಟಿದ್ರೆ ಫೆಸ್ಟಿವಲ್ 1 ವರ್ಷ ಮುಂಚೆ ಅವ್ರು ಪ್ರಿಪ್ರೇಷನ್ ಶುರು ಮಾಡಿರೋರು, ಅದಕ್ಕೆ ಬೇಕಾಗಿರೋ ವರ್ಕ್ಶಾಪ್ ಮಾಡಿರೋರು, ಅದಕ್ಕೆ ಬೇಕಾಗಿರೋ ಎಲ್ಲ ಫಿಲ್ಮಿನ ಈಗ ಅಂತೂ ಯೂನಿವರ್ಸಿಟಿಗಳಿಂದ ಹುಡುಗರು ಬರ್ತಿದ್ದಾರೆ, ಅವ್ರನ್ನೆಲ್ಲ ಸೇರಿಸಿರೋರು, ಅವೆಲ್ಲ ಸಾಧ್ಯತೆ ಆಗ್ತಿತ್ತು. ಈಗಲೂ ಆಗಬಹುದು. ಈಗಲೂ ನನ್ನಲ್ಲಿ ಯಾವಾಗಲೂ ಆಸೆ ಮತ್ತು ನನಗೆ ಯಾವಾಗಲೂ ಆಶಯ ಒಳ್ಳೆಯದಾಗಿದ್ದರೆ ಆಸೆಗಳು ಕನಸುಗಳು ಈಡೇರುತ್ತೆ ಅಂತ ಅನ್ಕೋತೇನೆ. ಯಾವುದೂ ಶಾಶ್ವತ ಅಲ್ಲ. ಅಧಿಕಾರ ಶಾಶ್ವತವಾ ಅಥವಾ ಸಿನಿಮಾ ನಿರ್ದೇಶನ ಶಾಶ್ವತವಾ ಅಥವಾ ಸಿನಿಮಾಗಳು ಶಾಶ್ವತವಾ? ಪುಟ್ಟಣ್ಣ ಅವ್ರನ್ನ ಮರ್ತೇ ಬಿಟ್ಟಿದ್ದೀವಿ, ಅಣ್ಣ ಅವ್ರನ್ನೇ ಮರೆತು ಬಿಟ್ಟಿದ್ದೀವಿ, ಪುನೀತನ್ನು ಮರಿತಾ ಇದ್ದೀವಿ. ಈಗ ನೆಕ್ಸ್ಟ್ ಏನು, ಭವಿಷ್ಯ ಏನು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡಬೇಕು. ಅದಕ್ಕೆ ಬೇಕಾದದ್ದು ಈ ಯುವ ಸಮೂಹ. ಸರ್, ಇದಕ್ಕೆ ಸಂಬಂಧಪಟ್ಟಂತೆ ಜಗ್ಗೇಶ್ ಅವರು ಕೂಡ ಒಂದು ಟ್ವೀಟ್ ಮಾಡ್ತಾರೆ, ನನಗೆ ಇನ್ವಿಟೇಷನ್ ಕಾರ್ಡ್ 6 ಗಂಟೆಗೆ ಬಂದಿರೋದು, 7 ಗಂಟೆಗೆ ಪ್ರೋಗ್ರಾಮ್ ಇರುತ್ತೆ, ಹೆಂಗೆ ಬರಲಿ ಅನ್ನೋ ಕ್ವಶನ್ ಮಾರ್ಕ್. ಸರ್, ಈ ಒಂದು ಉತ್ತರಕ್ಕೆ ನಿಮ್ಮ? ನನಗೂ ಬರಲಿಲ್ಲ, ನನಗೂ ಪೋಸ್ಟಲ್ಲಿ ಬಂತು, ಯಾರೂ ಫೋನೂ ಮಾಡಲಿಲ್ಲ. ಒಬ್ಬರು ಯಾರೋ ಬಂದು ಕೊಟ್ಬಿಟ್ಟು ಹೋದ್ರು ಸಾಯಂಕಾಲ 4 ಗಂಟೆ ಹಂಗೆ, ನಾನು ಇರಲಿಲ್ಲ ಆವಾಗ. ಸೊ ಅದೇ ಹೇಳಿದ್ದು, ಪ್ರಿಪ್ರೇಷನ್ ಸರಿಯಾಗಿ ಆಗಲಿಲ್ಲ ಅನ್ನೋದು. ಅದನ್ನು ನಾನು ಮಾಡಿದ್ದೀನಿ. ನಾನು ಎಷ್ಟೋ ಸಲ ಪ್ರತಿಯೊಬ್ಬರ ಮನೆಗೆ ಹೋಗಿದ್ದೀನಿ, ಹೀರೋಗಳ ಮನೆಗೆಲ್ಲ ಹೋಗಿದ್ದೀನಿ, ದಯವಿಟ್ಟು ಬನ್ನಿ ನೀವು ಅಂತೆಲ್ಲ ಹೇಳಿದ್ದೀನಿ. ಆದರೆ ಕೆಲವರು ಬರ್ತಾರೆ, ಕೆಲವರು ಬರೋಲ್ಲ. ಅವ್ರದ್ದೇ ಆದಂಥ ಕಾರಣಗಳಿರ್ತವೆ. ಸುಮ್ಮನೆ ಗಲಾಟೆ ಆಗುತ್ತೆ ಸರ್ ಬೇಡ ಅಂತ ಕೆಲವರು ಇರ್ಬೋದು, ಕೆಲವರು ಇಲ್ಲ ಸರ್ ನನಗೆ ಆ ಸಿನಿಮಾಗಳನ್ನ ಆಮೇಲೆ ನೋಡ್ಕೋತೀನಿ ಸರ್ ಅಂತ ಹೇಳೋರು ಇರ್ಬೋದು. ಸೊ ಅವ್ರದ್ದೇ ಆದಂಥ ಕಾರಣಗಳಿರ್ತವೆ. ಹಾಗಂತೇಳಿ ನೀವು ಬರಲಿಲ್ವೇನಯ್ಯ ಅಂತ ಅವರನ್ನು ಮುಜುಗರ ಮಾಡೋ ಹಾಗೆ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು TS ನಾಗಾಭರಣ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.